ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕದ ಒಂದು ಹಾಂಟೆಡ್ ಸ್ಮಶಾನದ ಬಳಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕೆಲವೊಂದು ಸ್ಮಶಾನಗಳು ನೋಡೋದಕ್ಕೆ ಯಾವ ಥರ ಇರುತ್ತೆ ಅಂದರೆ ಅದರ ಪಕ್ಕದಲ್ಲೇ ನಡ್ಕೊಂಡು ಹೋದರೂ ಕೂಡ ನಮಗೆ ಭಯ ಆಗೋದಿಲ್ಲ. ಆದರೆ ಕೆಲವು ಸ್ಮಶಾನಗಳು ಮಾತ್ರ ಜನರಲ್ಲಿ ಎಷ್ಟು ಭಯವನ್ನು ಹುಟ್ಟಿಸಿರುತ್ತೆ ಅಂದರೆ ಆ ಸ್ಮಶಾನದ ಹೆಸರು ಕೇಳ್ತಾ ಇದ್ದ ಹಾಗೇನೆ ಅಲ್ಲಿನ ಸುತ್ತಮುತ್ತಲ ಹಳ್ಳಿಯ ಜನರ ಮೈಯಲ್ಲಿ ನಡುಕ ಹುಟ್ಕೊಳ್ಳುತ್ತೆ. ಆ ಸ್ಮಶಾನದ ಸಹವಾಸವೇ ಬೇಡ ಅಂತ ಕತ್ತಲಾದರೆ ಆ ಸ್ಮಶಾನದ ಕಡೆಗೆ ಹೋಗೋದನ್ನೇ ಬಿಟ್ಟುಬಿಡ್ತಾರೆ. ಯಾಕಂದರೆ ಆ ಸ್ಮಶಾನದ ಹತ್ತಿರ ನಡೆಯೋ ಅಗೋಚರ ಹಾಗೂ ಅಮಾನುಷವಾದ ಘಟನೆಗಳು ಅಷ್ಟು ಭಯಂಕರವಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಅಂಥ ಒಂದು ಅತಿ ಭಯಂಕರ ಹಾಗೂ ಭಯಾನಕವಾದ ಸ್ಮಶಾನ ಇದೆ. ಅಲ್ಲಿ ಒಬ್ಬ ವ್ಯಕ್ತಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಸೊ ಕರ್ನಾಟಕದ ಆ ಒಂದು ಹಾಂಟೆಡ್ ಸ್ಮಶಾನದ ಬಳಿ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ನ ಪಡ್ಕೊಂಡ ಆ ವ್ಯಕ್ತಿಯ ಹೆಸರು ಮುನಿಯಪ್ಪ. ಇನ್ನು ಮುನಿಯಪ್ಪ ಅವರ ಸ್ವಂತ ಊರು ಕರ್ನಾಟಕದ ಹೆಚ್ ಕ್ರಾಸ್ ಹತ್ರ ನಂದಗುಡಿಯ ಬಳಿ ಇಟ್ಟಸಂದ್ರ ಅನ್ನೋ ಒಂದು ಸಣ್ಣ ಗ್ರಾಮ. ಇನ್ನು ಈ ಒಂದು ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್ ಮುನಿಯಪ್ಪ ಅವರಿಗೆ ಆಗಿದ್ದು 2009ರಲ್ಲಿ. ಇನ್ನು ಮುನಿಯಪ್ಪ ಅವರಿಗೆ ಆ ಸ್ಮಶಾನ ಒಂದು ಹಾಂಟೆಡ್ ಸ್ಮಶಾನ ಅನ್ನೋದು ಮೊದಲೇ ಗೊತ್ತಿತ್ತು. ಆದರೆ ಅವರು ಮಾಡಿದ ಒಂದು ಸಣ್ಣ ತಪ್ಪಿನಿಂದ ಅವತ್ತು ರಾತ್ರಿ ಆ ಹಾಂಟೆಡ್ ಸ್ಮಶಾನದ ಬಳಿ ಮುನಿಯಪ್ಪ ಪಡಬಾರದ ಕಷ್ಟಪಡ್ತಾರೆ. ಆದರೆ ಕೂದಲೆಲೆ ಅಂತರದಲ್ಲಿ ಮುನಿಯಪ್ಪ ಆ ಸ್ಮಶಾನದಲ್ಲಿದ್ದ ಪಿಚಾಚಿಯ ಕೈಯಿಂದ ತಪ್ಪಿಸಿಕೊಳ್ತಾರೆ. ಇಷ್ಟಕ್ಕೂ ಅವತ್ತು ರಾತ್ರಿ ಏನಾಯಿತು ಅಂದರೆ ಅವತ್ತು ಬೆಳಗ್ಗೆ ಎದ್ದು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದ ಮುನಿಯಪ್ಪ ಸಂಜೆ ಸುಮಾರು 5 ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ. ಮನೆಗೆ ಬಂದ ಮುನಿಯಪ್ಪ ಕೈ ಕಾಲು ಮುಖ ತೊಳ್ಕೊಂಡು ಒಳ್ಳೆ ಬಟ್ಟೆ ಹಾಕ್ಕೊಂಡು ರೆಡಿ ಆಗ್ತಾರೆ. ಯಾಕಂದರೆ ಅವತ್ತು ರಾತ್ರಿ ಮುನಿಯಪ್ಪ ಅವರ ಕ್ಲೋಸ್ ಫ್ರೆಂಡ್ ಮಗನ ಮದುವೆ ರಿಸೆಪ್ಷನ್ ಹೆಚ್ ಕ್ರಾಸ್ನ ಒಂದು ಛತ್ರದಲ್ಲಿ ನಡೀತಾ ಇರುತ್ತೆ. ಸೊ ಮದುವೆಗೆ ರೆಡಿಯಾದ ಮುನಿಯಪ್ಪ ಅವರ ಸ್ವಂತ ಟಾಟಾ ಸುಮಾ ತಗೊಂಡು ಫ್ರೆಂಡ್ ಮಗನ ಮದುವೆ ರಿಸೆಪ್ಷನ್ಗೆ ಅಂತ ಹೆಚ್ ಕ್ರಾಸ್ಗೆ ಹೋಗ್ತಾರೆ. ಈ ರೀತಿ ಮುನಿಯಪ್ಪ ಫ್ರೆಂಡ್ ಮಗನ ಮದುವೆ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮಾಡಿ ಅದೇ ರಿಸೆಪ್ಷನ್ಗೆ ಬಂದಿದ್ದ ಇನ್ನು ಅವರ ಬೇರೆ ಬೇರೆ ಫ್ರೆಂಡ್ಸ್ನ ಸ್ವಲ್ಪ ಹೊತ್ತು ಹಾಗೇ ಮಾತಾಡಿಸ್ಕೊಂಡು ವಾಪಸ್ ಮನೆಗೆ ಬರೋದಕ್ಕೆ ಗಾಡಿ ಹತ್ಕೊಳ್ತಾರೆ. ಆಗ ಟೈಮ್ ಕರೆಕ್ಟಾಗಿ ರಾತ್ರಿ 10:15 ಆಗಿರುತ್ತೆ. ಇನ್ನೇನು ಮುನಿಯಪ್ಪ ಆ ಛತ್ರದಿಂದ ಜಾಗ ಬಿಡಬೇಕು ಅನ್ನೋ ಅಷ್ಟರಲ್ಲೇ ಅವರಿಗೆ ಪರಿಚಯ ಇದ್ದ ಒಬ್ಬ ವ್ಯಕ್ತಿ ಮುನಿಯಪ್ಪನ ಬಳಿ ಬಂದು, ಮುನಿಯಪ್ಪನ ನನ್ನ ಸ್ವಲ್ಪ ಮನೆ ಹತ್ರ ಬಿಡ್ತೀಯಾ, ನಾನು ಬರ್ತೀನಿ ನಿನ್ನ ಜೊತೆ ಅಂತ ಕೇಳ್ತಾರೆ. ಆ ರೀತಿ ಕೇಳಿದ ಆ ವ್ಯಕ್ತಿಯ ಜೊತೆ ಮುನಿಯಪ್ಪ, ಓ ಏನಣ್ಣ ಚೆನ್ನಾಗಿದ್ದೀರಾ, ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ, ಎಷ್ಟೊತ್ತಾಯ್ತು ಬಂದು, ಸರಿ ಆಯಿತು ಗಾಡಿ ಹತ್ಕೊಳ್ಳಿ, ಹೋಗ್ತಾ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳಿ ಆ ವ್ಯಕ್ತಿಯನ್ನು ಅವರ ಟಾಟಾ ಸುಮೋ ಹತ್ತಿಸ್ಕೊಂಡು ಅಲ್ಲಿಂದ ಜಾಗ ಬಿಡ್ತಾರೆ. ಈ ರೀತಿ ಹೆಚ್ ಕ್ರಾಸ್ನ ಛತ್ರದಿಂದ ಹೊರಟ ಮುನಿಯಪ್ಪ ಅವರ ಫ್ರೆಂಡ್ ಜೊತೆ ಮಾತಾಡಿಕೊಂಡು ಆರಾಮಾಗಿ ಕಾರು ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಇನ್ನೇನು ನಂದಗುಡಿ ಹತ್ರ ಬರ್ತಾ ಇದ್ದ ಹಾಗೆ ಹಾಗೇನಾಯ್ತೋ ಏನೋ ಗೊತ್ತಿಲ್ಲ, ಮುನಿಯಪ್ಪ ಅವ್ರಿಗೆ ಮಂಕು ಬಡ್ದಂತಾಗುತ್ತೆ. ನಿದ್ದೆಗೆ ಕಣ್ಣು ಎಳಿತಾ ಇರುತ್ತೆ. ಮುನಿಯಪ್ಪ ಡ್ರೈವಿಂಗ್ ಮಾಡೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ಅದನ್ನು ನೋಡಿ ಮುನಿಯಪ್ಪ ಅವರ ಜೊತೆಯಲ್ಲಿದ್ದ ಆ ವ್ಯಕ್ತಿ, ಯಾಕಣ್ಣ ಮುನಿಯಪ್ಪನ ಏನಾಯಿತು ಅಂತ ಕೇಳ್ತಾರೆ. ಅದಕ್ಕೆ ಮುನಿಯಪ್ಪ, ಅದೇನಾಯ್ತೋ ಏನೋ ಗೊತ್ತಿಲ್ಲ ಕುಮಾರ್, ಇಷ್ಟೊತ್ತು ಚೆನ್ನಾಗಿದ್ದೆ,
ಈಗ ಇದ್ದಕ್ಕಿದ್ದ ಹಾಗೆ ಕಣ್ಣು ತುಂಬ ಎಳಿತಾ ಇದೆ. ಇವತ್ತು ಬೇರೆ ಬೆಳಗ್ಗೆ ಬೇಗ ಎದ್ದು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ನಾ, ಮನೆಗೆ ಬರೋಷ್ಟರಲ್ಲೇ ಟಯರ್ಡ್ ಆಗೋಗಿತ್ತು. ಅದು ಬೇರೆ ರೆಸ್ಟ್ ಮಾಡಿದೆ, ಹಾಗೆ ಮದುವೆಗೆ ಬಂದುಬಿಟ್ನಾ, ಮೋಸ್ಟ್ಲಿ ಅದಕ್ಕೆ ಇರಬೇಕು ಕಣ್ಣು ತುಂಬ ಎಳಿತಾ ಇರೋದು ಅಂತ ಹೇಳ್ತಾರೆ. ಅದಕ್ಕೆ ಆ ವ್ಯಕ್ತಿ, ಹೋಗಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ, ನಾನು ಗಾಡಿ ಓಡಿಸ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಮುನಿಯಪ್ಪ, ಹೌದಾ ಕುಮಾರ್, ಸರಿ ಆಯಿತು, ನಿಮ್ಮ ಮನೆವರೆಗೂ ನೀನೇ ಡ್ರೈವಿಂಗ್ ಮಾಡು, ಅಲ್ಲಿವರೆಗೂ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ಆಮೇಲೆ ನಾನು ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿ ಡ್ರೈವಿಂಗ್ ಸೀಟ್ನ ಕುಮಾರ್ಗೆ ಬಿಟ್ಕೊಡ್ತಾರೆ. ಹೀಗೆ ಕುಮಾರ್ ಟಾಟಾ ಸುಮೋ ಓಡಿಸ್ತಾ ಇದ್ದರೆ ಮುನಿಯಪ್ಪ ಹಿಂದೆ ಸೀಟ್ನಲ್ಲಿ ಸ್ವಲ್ಪ ಹೊತ್ತು ಹಾಗೆ ನಿದ್ರೆಗೆ ಜಾರ್ತಾರೆ. ಈ ರೀತಿ ಮುನಿಯಪ್ಪ ಹಿಂದೆ ಸೀಟ್ನಲ್ಲಿ ಒಳ್ಳೆ ನಿದ್ದೆ ಹೋಗ್ತಾ ಇರ್ತಾರೆ. ಈ ಕಡೆ ಕುಮಾರ್ ಕಾರು ಓಡಿಸ್ತಾ ಇರ್ತಾರೆ. ಇದೇ ರೀತಿ ಸ್ವಲ್ಪ ಹೊತ್ತು ಕಳೆದು ಹೋಗುತ್ತೆ. ತುಂಬ ಹೊತ್ತಾದ ಮೇಲೆ ಮುನಿಯಪ್ಪ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ಎಚ್ಚರವಾಗುತ್ತೆ. ನಿದ್ದೆಯಿಂದ ಎದ್ದು ಸುತ್ತಮುತ್ತ ನೋಡಿದ ಮುನಿಯಪ್ಪ ದಂಗಾಗಿ ಹೋಗ್ತಾನೆ. ಯಾಕಂದರೆ ಟಾಟಾ ಸುಮೋ ಓಡಿಸ್ತಾ ಇದ್ದ ಕುಮಾರ್ ನಾಪತ್ತೆಯಾಗಿದ್ದ. ಡ್ರೈವರ್ ಕಡೆಯ ಡೋರ್ ಓಪನ್ ಆಗಿತ್ತು ಮತ್ತು ಗಾಡಿ ಒಂದು ರಸ್ತೆ ಪಕ್ಕದಲ್ಲಿ ಅನಾಥವಾಗಿ ನಿಂತಿತ್ತು. ಅದನ್ನು ನೋಡಿದ ತಕ್ಷಣ ಮುನಿಯಪ್ಪ ಕಾರಿಂದ ಕೆಳಗಿಳಿದು ಕುಮಾರ್ ಎಲ್ಲೋದ ಅಂತ ಸುತ್ತಮುತ್ತ ನೋಡ್ತಾನೆ. ಆದರೆ ಮುನಿಯಪ್ಪಗೆ ಅಲ್ಲಿ ಯಾರಂದರೆ ಯಾರೂ ಕಾಣಿಸೋದಿಲ್ಲ. ಆಗ ಮುನಿಯಪ್ಪ ಜೋರಾಗಿ, ಕುಮಾರ್ ಕುಮಾರ್ ಎಲ್ಲಿದೆಯಾ ಕುಮಾರ್ ಅಂತ ಜೋರಾಗಿ ಕರೀತಾರೆ. ಆದರೆ ಯಾವುದೇ ಪ್ರಯೋಜನವಿಲ್ಲ. ಹೀಗೆ ಸ್ವಲ್ಪ ಹೊತ್ತು ಸುತ್ತಮುತ್ತ ನೋಡಿದ ಮುನಿಯಪ್ಪ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಕುಮಾರ್ ಕುಮಾರ್ ಅಂತ ಕರೀತಾರೆ. ಅಲ್ಲೂ ಕೂಡ ಮುನಿಯಪ್ಪ ಕಣ್ಣಿಗೆ ಕುಮಾರ್ ಕಾಣಿಸೋದಿಲ್ಲ. ಆದರೆ ಮುನಿಯಪ್ಪಗೆ ಒಂದಷ್ಟು ದೂರದಲ್ಲಿ ಆ ಹಾಂಟೆಡ್ ಸ್ಮಶಾನ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಆ ಸ್ಮಶಾನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡಿರೋದು ಕಾಣಿಸುತ್ತೆ. ಒಂದು ಕಡೆ ಮುನಿಯಪ್ಪ ಅವ್ರಿಗೆ ಅಲ್ಲಿ ನಿಂತ್ಕೊಂಡಿರೋದು ಕುಮಾರ್ ಅಂತ ಅನುಮಾನ, ಇನ್ನೊಂದು ಕಡೆ ಕುಮಾರ್ ಆ ಸ್ಮಶಾನದಲ್ಲಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾನೆ ಅನ್ನೋ ಭಯ. ಸರಿ ಆಯಿತು, ಹತ್ರ ಹೋಗಿ ನೋಡೋಣ ಅಂದರೆ ಮುನಿಯಪ್ಪ ಭಯ ಆದರೂ ಹೇಗೋ ಧೈರ್ಯ ಮಾಡಿ ಸ್ಮಶಾನದ ಒಳಗೆ ಹೋಗಿ ಕುಮಾರ್ನ ಕರೀತಾರೆ. ಆದರೆ ಎಷ್ಟು ಕೂಗಿದ್ರು, ಎಷ್ಟು ಕಿರ್ಚಾಡಿದ್ರು ಕುಮಾರ್ ಮುನಿಯಪ್ಪ ಅವರ ಮಾತಿಗೆ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ. ಯಾವುದೋ ಒಂದು ಅಗೋಚರ ಶಕ್ತಿ ಅವರನ್ನು ಹಿಡಿತದಲ್ಲಿಟ್ಕೊಂಡು ಕಂಟ್ರೋಲ್ ಮಾಡ್ತಾ ಇರೋ ಥರ ಕಾಣಿಸ್ತಾ ಇತ್ತು. ಆಗ ಬೇರೆ ದಾರಿ ಇಲ್ಲದೆ ಮುನಿಯಪ್ಪ ಭಯದಲ್ಲೇ ಕುಮಾರ್ ಹತ್ತಿರಕ್ಕೆ ಹೋಗಿ ಕುಮಾರ್ನ ಜೋರಾಗಿ ಅಲುಗಾಡಿಸ್ತಾರೆ. ಆಗ ಕುಮಾರ್ ಇದ್ದಕ್ಕಿದ್ದ ಹಾಗೆ ಬೆಚ್ಚಿ ಬಿದ್ದು ಆ ಒಂದು ಭ್ರಮೆಯಿಂದ ಆಚೆ ಬರ್ತಾರೆ. ಕುಮಾರ್ ಏನೂ ಆಗಲೇ ಇಲ್ವೇನೋ, ಏನೂ ಗೊತ್ತೇ ಇಲ್ವೇನೋ ಅನ್ನೋ ಥರ ಮುನಿಯಪ್ಪ ಅವರನ್ನು, ಇದೇನಿದೋ ನಾವಿಬ್ಬರು ಇಲ್ಲಿದ್ದೀವಿ, ಏನಾಯ್ತಾನ, ಈ ಸ್ಮಶಾನಕ್ಕೆ ನಾವ್ಯಾಕೆ ಬಂದಿದ್ದೀವಿ ಅಂತ ಕೇಳ್ತಾನೆ. ಆಗ ಮುನಿಯಪ್ಪ, ಏಯ್ ಕುಮಾರ್, ಏನಾಯಿತು ನಿನಗೆ? ನಾನು ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೆ. ಎದ್ದು ನೋಡಿದಾಗ ಕಾರು ಒಂದು ಕಡೆ ಸೈಡ್ನಲ್ಲಿ ಪಾರ್ಕ್ ಆಗಿತ್ತು. ಒಳಗೆ ನೋಡಿದ್ರೆ ನೀನು ಇರಲಿಲ್ಲ. ಎಲ್ಲೋದೆ ಅಂತ ಎಲ್ಲ ಕಡೆ ನೋಡಿದೆ, ಎಲ್ಲೂ ಕಾಣಿಸ್ಲಿಲ್ಲ. ಎಷ್ಟು ಕೂಗಿದ್ರು ನಿನ್ನ ಕಡೆಯಿಂದ ರೆಸ್ಪಾನ್ಸ್ ಬರಲಿಲ್ಲ. ಕೊನೆಗೆ ನೋಡಿದ್ರೆ ನೀನು ಇಲ್ಲಿದೀಯಾ, ಬಾ, ಈ ಜಾಗ ಸರಿ ಇಲ್ಲ, ಫಸ್ಟ್ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಕುಮಾರ್ನ ಮುನಿಯಪ್ಪ ಸ್ಮಶಾನದಿಂದ ಆಚೆ ಕರ್ಕೊಂಡು ಅವರ ಕಾರ್ ಕಡೆಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಕಾರ್ ಕಡೆಗೆ ನಡ್ಕೊಂಡು ಹೋಗುವಾಗ ಮುನಿಯಪ್ಪ, ಕುಮಾರ್ ಏನಾಯಿತು ನಿನಗೆ? ನೀನು ಯಾಕೆ ಹೋಗಿ ಆ ಸ್ಮಶಾನದಲ್ಲಿ ನಿಂತ್ಕೊಂಡಿದ್ದೆ ಅಂತ ಕೇಳ್ತಾರೆ. ಅದಕ್ಕೆ ಕುಮಾರ್, ಅಣ್ಣ, ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ನಾ, ನೀವು ಹಿಂದೆ ಚೆನ್ನಾಗಿ ಮಲಗಿದ್ರಿ, ಅರ್ಜೆಂಟಾಗಿ ರೀಸರ್ಚ್ ಮಾಡಬೇಕು ಅನ್ನಿಸ್ತು,
ಅದಕ್ಕೆ ಗಾಡಿನ ಒಂದು ಸೈಡ್ನಲ್ಲಿ ನಿಲ್ಲಿಸಿ ನಾನು ಮರಗಳ ಕಡೆಗೆ ಹೋದೆ. ಆಗ ಯಾರೋ ನನ್ನ ಬಾ ಬಾ ಅಂತ ಕರೆದಂಗಾಯ್ತು. ಹಿಂದೆ ತಿರುಗಿದೆ ಅಷ್ಟೇ. ನನಗೆ ನೆನಪಿರೋದನ ಮತ್ತೆ ಏನೂ ನೆನಪಿಲ್ಲ ಅಂತ ಹೇಳ್ತಾನೆ. ಆಗ ಮುನಿಯಪ್ಪ ಇದೆಲ್ಲ ಆ ಸ್ಮಶಾನದ ಬಳಿ ಇರೋ ಪಿಚಾಚಿಯ ಚೇಷ್ಟೆನೆ ಅಂತ ಅರ್ಥ ಮಾಡಿಕೊಂಡು, ಸರಿ ಆಯಿತು ಕುಮಾರ್, ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು, ಬೇಗ ಗಾಡಿ ತೆಗಿ ಅಂತ ಹೇಳಿ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಅವರ ಟಾಟಾ ಸುಮೋ ಕಡೆಗೆ ಬೇಗ ಹೆಜ್ಜೆ ಹಾಕ್ತಾರೆ. ಇನ್ನೇನು ಮುನಿಯಪ್ಪ ಮತ್ತು ಕುಮಾರ್ ಇಬ್ಬರು ಆ ಟಾಟಾ ಸುಮೋ ಹತ್ತಿರಕ್ಕೆ ಬಂದೇ ಬಿಟ್ರು ಅನ್ನೋ ಟೈಮಲ್ಲಿ ಅಲ್ಲಿ ಕಂಡ ದೃಶ್ಯವನ್ನು ನೋಡಿ ಇವರಿಬ್ಬರಿಗೂ ನಡುಕ ಹುಟ್ಕೊಂಡ್ಬಿಡುತ್ತೆ. ಯಾಕಂದರೆ ಅವರು ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ್ದ ಆ ಟಾಟಾ ಸುಮೋ ಗಾಡಿ ಮೇಲೆ ಯಾವುದೋ ಒಂದು ಕಪ್ಪು ಆಕೃತಿ ತೇಲಾಡ್ತಾ ಇರುತ್ತೆ. ಅದನ್ನು ನೋಡಿ ಜೋರಾಗಿ ಕಿರ್ಚಿಬಿಡ್ತಾರೆ. ಆಗ ಆ ಆಕೃತಿ ಆ ಕಾರಿಂದ ಕೆಳಗಿಳಿದು ಆ ಮರಗಳ ಕಡೆಗೆ ಹೋಗ್ಬಿಡುತ್ತೆ. ತಕ್ಷಣ ಮುನಿಯಪ್ಪ ಕಾರ್ ಹತ್ತಿ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಫಾಸ್ಟಾಗಿ ಡ್ರೈವ್ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ಆದರೆ ಮುನಿಯಪ್ಪ ಭಯದಲ್ಲಿ ಆಗಾಗ ಕಾರ್ ಮಿರರ್ನ ನೋಡ್ತಾ ಇರ್ತಾರೆ. ಹೀಗೆ ಒಂದು ಸಾರಿ ನೋಡಿದಾಗ ಮುನಿಯಪ್ಪ ಅವರಿಗೆ ಮಿರರ್ನಲ್ಲಿ ಏನೂ ಕಾಣಿಸೋದಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಮುನಿಯಪ್ಪ ಭಯದಲ್ಲಿ ಮತ್ತೆ ಆ ಮಿರರ್ ಕಡೆಗೆ ನೋಡಿದಾಗ ಅದೇ ರೀತಿಯ 3 ಆಕೃತಿಗಳು ಅವರ ಕಾರ್ ಹಿಂದೆನೇ ಒಂದಷ್ಟು ದೂರದಲ್ಲಿ ಇವರ ಕಾರ್ ಕಡೆಗೆ ತುಂಬ ಫಾಸ್ಟಾಗಿ ಬರ್ತಾ ಇರುತ್ತೆ. ಆಗ ಭಯಕ್ಕೆ ಮುನಿಯಪ್ಪ ಇನ್ನೂ ಫಾಸ್ಟಾಗಿ ಕಾರ್ನ ಓಡಿಸ್ತಾರೆ. ಈ ರೀತಿ ಒಂದು 4 ಕಿಲೋಮೀಟರ್ ಮುಂದೆ ಹೋದ್ಮೇಲೆ ಹೋಗೋ ದಾರಿಯಲ್ಲಿ ಒಂದು ದರ್ಗಾ ಸಿಗುತ್ತೆ. ಅದನ್ನು ದಾಟಿಬಿಡ್ತಾರೆ. ಆಗ ಮುನಿಯಪ್ಪ ಹಿಂದೆ ಮಿರರ್ನಲ್ಲಿ ನೋಡಿದಾಗ ಆ 3 ಆಕೃತಿಗಳು ಆ ದರ್ಗಾ ಹತ್ರ ಸ್ಟಾಪ್ ಆಗಿಬಿಡುತ್ತೆ. ಆಗ ಮುನಿಯಪ್ಪ ಇನ್ನು ಜನ್ಮ ಅಂತ ಇದ್ದರೆ ರಾತ್ರಿ ಹೊತ್ತು ನಾನು ಈ ರಸ್ತೆಯಲ್ಲಿ ಓಡಾಡೋದಿಲ್ಲ ಅಂತ ನಿರ್ಧಾರ ಮಾಡ್ತಾರೆ. ಮನೆಗೆ ಹೋಗಿ ದೃಷ್ಟಿ ತಗುಲಿಸ್ಕೊಳ್ತಾರೆ. ಈಗಲೂ ಕೂಡ ಆ ಸ್ಮಶಾನದ ಹತ್ರ ಮಠ ಮಧ್ಯಾಹ್ನ ಮತ್ತು ಮಧ್ಯರಾತ್ರಿ ಯಾರೂ ಓಡಾಡೋದಿಲ್ವಂತೆ. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಆ ದಾರಿಯಲ್ಲಿ ಓಡಾಡೋರಿಗೆ ವಿಚಿತ್ರವಾದ ಎಕ್ಸ್ಪೀರಿಯನ್ಸ್ಗಳು ಆಗುತ್ತಂತೆ. ಕೆಲವೊಮ್ಮೆ ಸ್ಮಶಾನದ ಹತ್ರ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಕೂಡ ನಡೆಯುತ್ತಂತೆ. ಇದು ಒಂದು ಹಾಂಟೆಡ್ ಸ್ಮಶಾನದ ಬಳಿ ಮುನಿಯಪ್ಪನಿಗೆ ಆದ ರಿಯಲ್ ಗೋಸ್ಟ್ ಎಕ್ಸ್ಪೀರಿಯನ್ಸ್. ನಿಮಗೇನಾದರೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ನೀವು ನನ್ನ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಸ್ಟೋರಿನ ನಾನು ಈ ನಿಮ್ಮ ಚಾನೆಲ್ನಲ್ಲಿ ಎಲ್ಲರ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ರಿಯಲ್ ಗೋಸ್ಟ್ ಸ್ಟೋರಿಯಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮತ್ತು ರಿಯಲ್ ಹಾರರ್ ಸ್ಟೋರಿಯೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.